ಸೊ ಹೈ ಗೈಸ್, ಕಮ್ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇವತ್ತು ನಾವು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ನಲ್ಲಿ ಸಿಂಪಲ್ ಆಗಿ ಯಾವ ಥರ ಸೆಂಟೆನ್ಸ್ ಮಾಡಬೇಕನ್ನೋದು ಕಲಿಯೋಣ. ಎಕ್ಸಾಂಪಲ್, ಐ ಆಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿದ್ದೇನೆ. ಐ ವಾಸ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇದ್ದೆ. ಐ ವಿಲ್ ಬಿ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇರುವೆನು. ದೇ ಸ್ಪೀಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತಾಡುತ್ತಾರೆ. ಇದು ಪ್ರೆಸೆಂಟ್ ಆಯಿತು ಗೈಸ್. ದೇ ಸ್ಪೋಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತು ಆಡಿದ್ರು. ಇದು ಪಾಸ್ಟ್ ಆಯಿತು ಗೈಸ್. ದೇ ವಿಲ್ ಸ್ಪೀಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತು ಆಡುವರು. ಇದು ಫ್ಯೂಚರ್ ಆಗಿಬಿಡ್ತು ಗೈಸ್. ಸೊ ದೇ ಸ್ಪೀಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತಾಡುತ್ತಾರೆ. ದೇ ಸ್ಪೋಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತು ಆಡಿದ್ರು. ದೇ ವಿಲ್ ಸ್ಪೀಕ್ ಇಂಗ್ಲಿಷ್, ಅವ್ರು ಇಂಗ್ಲೀಷ್ ಮಾತು ಆಡುವರು. ಸೊ ಈ ಥರ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಈಸಿಯಾಗಿ ಕಲಿಬಹುದು ಗೈಸ್. ಥ್ಯಾಂಕ್ ಯು. ಹಿ ಬ್ರಿಂಗ್ಸ್ ವೆಜಿಟೇಬಲ್ಸ್, ಅವನು ವೆಜಿಟೇಬಲ್ಸ್ ತರುತ್ತಾನೆ. ಹಿ ಬ್ರಾಟ್ ವೆಜಿಟೇಬಲ್ಸ್, ಅವನು ವೆಜಿಟೇಬಲ್ಸ್ ತಂದಿದ್ನು. ಹಿ ವಿಲ್ ಬ್ರಿಂಗ್ ವೆಜಿಟೇಬಲ್ಸ್, ಅವನು ವೆಜಿಟೇಬಲ್ಸ್ ತರುವನು. ಶಿ ಗೋಸ್ ಟು ಕಾಲೇಜ್ ಎವ್ರಿ ಡೇ, ಅವಳು ದಿನಾಲು ಕಾಲೇಜ್ಗೆ ಹೋಗುತ್ತಾಳೆ. ಶಿ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ, ಅವಳು ಕಾಲೇಜ್ಗೆ ಹೋಗಿದ್ದಳು. ಶಿ ವಿಲ್ ಗೋ ಟು ಕಾಲೇಜ್ ಟುಮಾರೋ, ಅವಳು ಕಾಲೇಜ್ಗೆ ಹೋಗುವಳು. ದಿಸ್ ಈಸ್ ಮೈ ಪ್ಲ್ಯಾನ್, ಇದು ನನ್ನ ಪ್ಲ್ಯಾನ್ ಇದೆ ಪ್ರೆಸೆಂಟ್ನಲ್ಲಿ. ದಿಸ್ ವಾಸ್ ಮೈ ಪ್ಲ್ಯಾನ್, ಇದು ನನ್ನ ಪ್ಲ್ಯಾನ್ ಇತ್ತು ಪಾಸ್ಟ್ನಲ್ಲಿ. ದಿಸ್ ವಿಲ್ ಬಿ ಮೈ ಪ್ಲ್ಯಾನ್, ಇದು ನನ್ನ ಪ್ಲ್ಯಾನ್ ಇರುವುದು ಫ್ಯೂಚರ್ನಲ್ಲಿ. ನೋಡಿ, ದಿಸ್ ಈಸ್ ಮೈ ಪ್ಲ್ಯಾನ್ ಅಂದರೆ ಪ್ರೆಸೆಂಟ್ ಆಯಿತು. ದಿಸ್ ವಾಸ್ ಮೈ ಪ್ಲ್ಯಾನ್ ಅಂದರೆ ಪಾಸ್ಟ್ ಆಯಿತು. ದಿಸ್ ವಿಲ್ ಬಿ ಮೈ ಪ್ಲ್ಯಾನ್ ಅಂದರೆ ಫ್ಯೂಚರ್ ಆಗಿಬಿಡುತ್ತೆ. ನೋಡಿ ಗೈಸ್, ವೆರಿ ಸಿಂಪಲ್ ಸೆಂಟೆನ್ಸಸ್. ಹಿ ಹೆಲ್ಪ್ಸ್ ಅದರ್ಸ್, ಅವನು ಬೇರೆಯವರಿಗೆ ಸಹಾಯ ಮಾಡುತ್ತಾನೆ. ಹಿ ಹೆಲ್ಪ್ಡ್ ಅದರ್ಸ್, ಅವನು ಬೇರೆಯವರಿಗೆ ಸಹಾಯ ಮಾಡಿದ್ದನು. ಹಿ ವಿಲ್ ಹೆಲ್ಪ್ ಅದರ್ಸ್, ಅವನು ಬೇರೆಯವರಿಗೆ ಸಹಾಯ ಮಾಡುವನು. ಶಿ ಕ್ಲೀನ್ಸ್ ಹರ್ ರೂಮ್, ಅವಳು ಅವಳ ರೂಮ್ ಕ್ಲೀನ್ ಮಾಡುತ್ತಾಳೆ. ಶಿ ಕ್ಲೀನ್ಡ್ ಹರ್ ರೂಮ್, ಅವಳು ಅವಳ ರೂಮ್ ಕ್ಲೀನ್ ಮಾಡಿದ್ದಳು. ಶಿ ವಿಲ್ ಕ್ಲೀನ್ ಹರ್ ರೂಮ್, ಅವಳು ಅವಳ ರೂಮನ್ನು ಕ್ಲೀನ್ ಮಾಡುವಳು. ಶಿ ಕ್ಲೀನ್ಸ್ ಹರ್ ರೂಮ್ ಅಂದರೆ ಪ್ರೆಸೆಂಟ್, ಅವಳು ಅವಳ ರೂಮ್ ಕ್ಲೀನ್ ಮಾಡುತ್ತಾಳೆ. ಶಿ ಕ್ಲೀನ್ಡ್ ಹರ್ ರೂಮ್ ಅಂದರೆ ಪಾಸ್ಟ್, ಅವಳು ಅವಳ ರೂಮ್ ಕ್ಲೀನ್ ಮಾಡಿದ್ದಳು. ಶಿ ವಿಲ್ ಕ್ಲೀನ್ ಹರ್ ರೂಮ್ ಅಂದರೆ ಅವಳು ಅವಳ ರೂಮ್ ಕ್ಲೀನ್ ಮಾಡುವಳು ಫ್ಯೂಚರ್.